ಈ ಕಡೆ ಬಿಜೆಪಿಯವರು ಕೂಡ ತಮಗೆ ಕೌಂಟರ್ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಸರ್. ಅಬಕಾರಿ ಸಚಿವರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ, ಮತ್ತೆ ಸರ್ಕಾರದ ವೈಫಲ್ಯಗಳು ಅಂತ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಮಹಾತ್ಮ ಗಾಂಧೀಜಿ ನರೇಗಾ ಉದ್ಯೋಗ ಖಾತ್ರಿ ಮನಮೋಹನ್ ಸಿಂಗ್ ಅವರು 2005ರಲ್ಲೇ ಜಾರಿಗೆ ತಂದಿದ್ದಾರೆ. ಗ್ರಾಮ ಸ್ವರಾಜ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ 3 ಕಾನೂನುಗಳನ್ನು ಜಾರಿಗೆ ತಂದಿದ್ರು. ರೈಟ್ ಟು ಇನ್ಫಾರ್ಮೇಷನ್, ಪ್ರತಿಯೊಬ್ಬರಿಗೂ ನೀವು ಹೆಂಗೆ ಮಾಧ್ಯಮದಲ್ಲಿ ತೋರಿಸ್ತಿರೋ ಹಂಗೆ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಇರಬೇಕು. ಈ ರಾಜ್ಯದಲ್ಲಿ ಏನು ನಡೆಯುತ್ತೆ, ಆಡಳಿತ ವ್ಯವಸ್ಥೆಯಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥ ಇನ್ಫಾರ್ಮೇಷನ್ ಬೇಕು. ಎರಡನೇದು ರೈಟ್ ಟು ವರ್ಕ್, ನನಗೆ ಕೆಲಸ ಬೇಕು, ದುಡಿತೀನಿ ನಾನು, ಇದನ್ನು ಕಾನೂನಾಗಿ ಮಾಡಿ ಅಂತ ಹೇಳಿ ಅದನ್ನೂ ಒಂದು ಕಾನೂನನ್ನು ಮಾಡಿದರು. ಈ ರೀತಿ ಕಾನೂನುಗಳನ್ನು, ರೈಟ್ ಟು ಎಜುಕೇಷನ್, ಪ್ರತಿಯೊಬ್ಬ ಪ್ರಜೆ ಭಾರತ ದೇಶದಲ್ಲಿ ಹುಟ್ಟುತ್ತಾನೆ, ಅವನಿಗೆ ಓದ್ತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ 3 ಕಾನೂನನ್ನು ಜಾರಿಗೆ ತಂದರು. ಅದಕ್ಕೆ ಏನು ಸಹಕಾರಗಳನ್ನು ಕೊಡೋದ್ರ ಮುಖಾಂತರ ಇವಕ್ಕೆ ಉತ್ತೇಜನ ಕೊಡಬೇಕು ಅಂತೇಳಿ ಮನಮೋಹನ್ ಸಿಂಗ್ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಒಂದು ಮಾರ್ಗದರ್ಶನದಲ್ಲಿ, ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾನೂನನ್ನು ಜಾರಿಗೆ ತಂದರು. ಇವತ್ತು ಇವರು ಪುಣ್ಯಾತುಮರು ಏನಾದರೂ ನರೇಗಾ ಯೋಜನೆಯಲ್ಲಿ ಕೆಲವೊಂದು ನ್ಯೂನತೆಗಳಿದ್ದರೆ ಸರಿಪಡಿಸೋದನ್ನು ಬಿಟ್ಟು ಆ ಮಹಾತ್ಮ ಗಾಂಧೀಜಿ ಹೆಸರೇನು ಮಾಡಿತ್ತು ಇವರಿಗೆ? ಮಹಾತ್ಮ ಅಂತ ಹೆಸರನ್ನ ಮತ್ತೊಬ್ಬ ಮಹಾತ್ಮ ಈ ಭಾರತ ದೇಶದಲ್ಲಿ ಹುಟ್ಟಕ್ಕೆ ಸಾಧ್ಯವಾ? ಅಹಿಂಸಾವಾದದ ಮುಖಾಂತರ 200 ವರ್ಷಗಳ ದಬ್ಬಾಳಿಕೆಯಲ್ಲಿ ಈ ಭಾರತ ದೇಶವನ್ನು ಆಳದಂಥ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರ ತಂದುಕೊಟ್ಟಂಥ ಒಬ್ಬ ಮಹಾತ್ಮನಿಗೆ ನೀವು ಹೆಸರನ್ನು ಅದರಿಂದ ಕೈ ಬಿಡ್ತೀರಿ ಅಂದರೆ ನಿಮ್ಮ ಮನೋವ್ಯತೆ ನಿಮಗೆ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನು ನೀವೇ ಜನತೆಗೆ, ಕರ್ನಾಟಕ ರಾಜ್ಯದ ದೇಶದ ಜನತೆಗೆ ನೀವು ತಿಳಿಸ್ಬೇಕು. ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು ಇವರ ಇಚ್ಛಾಶಕ್ತಿ ಏನಿದೆ. ಏನು ತಪ್ಪು ಮಾಡಿದ್ರು ಮಹಾತ್ಮ ಗಾಂಧೀಜಿ ಅಂತ ಅವ್ರ ಹೆಸರು ತೆಗೆದ್ರಿ? ನೀವು ಮಾಡಿ, ಕಾನೂನನ್ನು ಮಾಡೋದಕ್ಕೆ, ಸ್ಕೀಮ್ಗಳ ಯೋಜನೆಯನ್ನು ಮಾರ್ಪಾಡು ಮಾಡೋದಕ್ಕೆ, ಯೋಜನೆಗಳನ್ನು ಮಾರ್ಪಾಡು ಮಾಡೋಕ್ಕೆ ಯಾವುದೇ ಯೋಜನೆ ಅವಕಾಶ ಇದೆ, ಎಲ್ಲರೂ ಮಾಡ್ತಾರೆ. ನ್ಯೂನತೆಗಳನ್ನು ಸರಿಪಡಿಸೋಕ್ಕೆ ನ್ಯೂನತೆಗಳಿದ್ರೆ ಸರಿಪಡಿಸಿ. ಮಹಾತ್ಮ ಗಾಂಧೀಜಿ ಹೆಸರು ಯಾಕೆ ತೆಗೆದ್ರಿ ನೀವು ಮತ್ತೆ ನಾಚಿಕೆಲ್ದಲ್ಲೇ ಹೋಗಿ ಆ ಮಹಾತ್ಮ ಗಾಂಧೀಜಿ ಸ್ಟ್ಯಾಚ್ಯೂ ಎದುರಿಗೆ ಹೋಗಿ ಇವತ್ತು ಬೆಳಿಗ್ಗೆ ಪ್ರತಿಭಟನೆ ಮಾಡಿದಿರಲ್ಲ, ಏನಂತ ಹೇಳ್ತಾರೆ ಇದಕ್ಕೆ? ಯಾಕೆ ಹೋದ್ರಿ ಮಹಾತ್ಮ ಗಾಂಧೀಜಿ ಸ್ಟ್ಯಾಚ್ಯೂ ತಳಗಡೆ? ಮಹಾತ್ಮ ಗಾಂಧೀಜಿನೇ ಬೇಡ, ಅವ್ರ ಹೆಸರೇ ಬೇಡ ಈ ದೇಶಕ್ಕೆ ಅನ್ನೋರು ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ ಹೋಗಿ ಕೆಲವಾರು ನ್ಯೂನತೆಗಳನ್ನು ಹೇಳ್ಕೊಂಡು ಯಾಕೆ ಪ್ರತಿಭಟನೆ ಮಾಡಿರಿ? ನಿಮಗೆ ನೀವೇ ಯೋಚನೆ ಮಾಡಿ. ಮಾಧ್ಯಮದವರು ಈ ರಾಜ್ಯದ ಜನಕ್ಕೆ ಏನು ಇದ್ರ ಮೇಲೆ ಅಭಿಪ್ರಾಯ ಅನ್ನೋದನ್ನು ತಿಳಿಸ್ಬೇಕು. ಇವರ ಮನೋವ್ಯತೆ ಏನಿದೆ ಇದನ್ನು ಮಹಾತ್ಮ ಗಾಂಧೀಜಿ ಜಾತ್ಯತೀತ ರಾಷ್ಟ್ರ ಅಂತೇಳಿ ಕರೆದ್ರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇವತ್ತೇನು ಇವ್ರು ಹೇಳಿದ್ದಾರೆ, ಅವತ್ತೇ ಅದನ್ನು ಎಲ್ಲ ಮಾಡಿ ಎಲ್ಲ ಜನಾಂಗಗಳು ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಆ ರೀತಿ ಭಾರತ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ಭಾಳ ಮುಂದುವರೆದು ಇಡೀ ಪ್ರಪಂಚದಲ್ಲೇ ಮುಂದೆ ಬರಲಿಕ್ಕೆ ದಾರಿ ಇದೆ. ಅದನ್ನು ಇವರು ವ್ಯವಸ್ಥೆನ ಹಾಳು ಮಾಡಿ ಎಲ್ಲೋ ಒಂದು ಕಡೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ನೀತಿನಲ್ಲಿ BJPಯವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಿಲ್ಲ. ಅದಕ್ಕೋಸ್ಕರ ಇವತ್ತು ಉಗ್ರವಾದಂಥ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಮೊನ್ನೆನ ಮರ್ಸಿಕೆರೆನಲ್ಲೂ ಇಡೀ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧೀಜಿ ಚಿತಾಭಸ್ಮನ ಮರ್ಸಿಕೆರೆನಲ್ಲಿದೆ, ಕಸ್ತೂರಬಾ ಟ್ರಸ್ಟ್ನಲ್ಲಿ. ಅಲ್ಲಿ ಸಾವಿರಾರು ಜನ ಸೇರಿ ಪ್ರತಿಭಟನೆಯನ್ನು ಮಾಡಿ ಧರಣಿಯನ್ನು ಮಾಡಿದ್ದೇವೆ. ಇದು ಏನು ಗ್ರಾಮ ಸ್ವರಾಜ್ಯದ ರೈತರಿಗೆ ದನಿನ್ ಕೊಟ್ಟಿಗೆಯಿಂದ ಏನಾಗುತ್ತೆ ಅಂತಾರೆ ಕೆಲವರು. ದನಿನ್ ಕೊಟ್ಟಿಗೆ ಅಂದರೆ ಗೊತ್ತಿಲ್ಲ. ಇವತ್ತು ಹೈನುಗಾರಿಕೆ ಬಹಳ ಉನ್ನತ ಮಟ್ಟಕ್ಕೆ ಹೋಗಿದೆ.
ಬಡ ಜನತೆಗೆ ಹೈನುಗಾರಿಕೆ ಅಂತಕ್ಕಂಥದ್ದು ಇವತ್ತು ಎಷ್ಟರ ಮಟ್ಟಿಗೆ ರೈತನ ಸ್ವಾವಲಂಬಿ ಜೀವನಕ್ಕೆ ಅವಶ್ಯಕ ಆಗಿದೆ ಅಂತಂದರೆ ಅಷ್ಟರ ಮಟ್ಟಿಗೆ ಹೈನುಗಾರಿಕೆ ಇದೆ. ಆ ಹೈನುಗಾರಿಕೆಗೆ ಬೇಕಾದಂಥ ಕೊಟ್ಟಿಗೆಗಳು ಇವತ್ತು ಸಿಂಧಿ ಹಸುಗಳನ್ನು, ಸೀಮೆ ಹಸುಗಳನ್ನು ತಂದು ಸಾಕಬೇಕಾದ್ರೆ ಕೊಟ್ಟಿಗೆಗಳು ಬೇಡವಾ? ದಾರಿಲಿ ಕಟ್ಟಕ್ಕಾಗತ್ತಾ? ಆ ಕೊಟ್ಟಿಗೆಗಳನ್ನು ನಿರ್ಮಾಣನ ಇದರಲ್ಲಿ ಮಾಡ್ಬೋದಾಗಿತ್ತು. ರೈತ ಏನು ಬೇಕು ಅವನಿಗೆ ಸೌಲಭ್ಯಗಳನ್ನು ಅವನ ಹೊಲದ ಬದ ಹಾಕ್ಕೋಬೋದಾಗಿತ್ತು. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಸರಿಪಡಿಸಿ, ಯಾರು ಬೇಡ ಅಂತಾರೆ? ನೀವು ಅದನ್ನು ಬಿಟ್ಟು ಆ ಯೋಜನೆನ ಮಾರ್ಪಾಡು ಮಾಡಿಸಿ ನೀವು 40% ಕೊಡಿ, ನಾವು 40% ಕೊಡೋದಾದರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ? ನಮ್ಮಿಂದ ತಗೊಳ್ಳೋವಂಥ ಟ್ಯಾಕ್ಸ್ ಏನು ಮಾಡ್ತೀರಿ ನೀವು? ಏನೋ ನರೇಗಾದ ಮುಖಾಂತರ ಈ ರಾಜ್ಯ ಕೊಟ್ಟು ಸವಲತ್ತು ಬರುತ್ತೆ ಅಂತ ನಾವು ತಿಳ್ಕೊಂಡ್ರೆ ಅದಕ್ಕೆ ನೀವೆಲ್ಲ ಶೇರಿಂಗಿ ಬಂದ್ರಿ. ಎಲ್ಲಕ್ಕೂ ಶೇರಿಂಗು ಅಂದರೆ ಮತ್ತೆ ನಮ್ಮ ರಾಜ್ಯದಿಂದ ತಗೊಳ್ಳೋ ಟ್ಯಾಕ್ಸಲ್ಲಿ ಸುಮಾರು ಎಷ್ಟು ಲಕ್ಷ ಕೋಟಿ ತಗೋತಾ ಇದ್ದೀರಿ. ಅದರಲ್ಲಿ ಶೇರಿಂಗ್ ಕೊಡಿ. ಫಸ್ಟು ಪೆಟ್ರೋಲಲ್ಲಿ ಕೊಡಿ, ಇನ್ಕಮ್ ಟ್ಯಾಕ್ಸಲ್ಲಿ ಕೊಡಿ, ಎಲ್ಲ ಟ್ಯಾಕ್ಸಲ್ಲೂ ನಮಗೂ ಪಾಲು ಕೊಡಿ. ಹೆಂಗಾರೆ ಎಲ್ಲವರಲ್ಲೂ ನೀವು ಇಲ್ಲಿಂದ ಯೋಜನೆಗಳಿಗೆ ಶೇರಿಂಗ್ ತಗೊಳ್ಳೋದಾದರೆ, ರಾಷ್ಟ್ರೀಯ ಯೋಜನೆಗಳಲ್ಲಿ ಒಂದೇ ಒಂದು ಯೋಜನೆನ ಘೋಷಣೆ ಮಾಡಿಲ್ಲ. ಒಂದೇ ಒಂದು ರಾಷ್ಟ್ರೀಯ ಯೋಜನೆನ ಘೋಷಣೆ ಮಾಡ್ದಲೇ ನೀರಾವರಿಗೆ ಹಣವನ್ನು ಕೊಡ್ತಾ ಇಲ್ಲ. ಹಣಕಾಸು ಆಯೋಗದ ಮುಖಾಂತರ ಯಾವುದೇ ಶಿಫಾರಸಾದಂಥ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಈ ಥರ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಸ್ಪಾನ್ಸರ್ ಸ್ಕೀಮ್ಗಳಲ್ಲಿ ಕೇಂದ್ರ ಸರ್ಕಾರ ನಮ್ಮ ಜೊತೆ ಏನು ಒಂದು ಒಪ್ಪಂದ ಮಾಡ್ಕೊಂಡು ಸ್ಪಾನ್ಸರ್ ಸ್ಕೀಮ್ ಮಾಡ್ತಾರೆ, ಅವುಗಳಿಗೆ ಹಣ ಕೊಡ್ತಾ ಇಲ್ಲ. JJMಗೆ ಹಣ ಕೊಟ್ಟಿಲ್ಲ. JJM ಯೋಜನೆ ತಂದರು, ಅದಕ್ಕೆ ಹಣ ಕೊಟ್ಟಿಲ್ಲ. ಸ್ಪಾನ್ಸರ್ ಮನೆಗಳು PMA ಪ್ರಧಾನಮಂತ್ರಿ ಹೆಸರಿಟ್ಕೊಂಡ್ರು ಆವಾಜ್ ಯೋಜನೆ ಅಂತ, ಆದರೆ ಮನೆಗಳನ್ನು ಕೊಡ್ತಾ ಇಲ್ಲ, ಅದಕ್ಕೆ ದುಡ್ಡನ್ನು ಸಹಾಯ ಮಾಡ್ತಾ ಇಲ್ಲ. ಈ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ಯಾವುದರಲ್ಲೂ ವಿರೋಧಿ ರಾಜ್ಯ ಸರ್ಕಾರಗಳನ್ನು ಎಲ್ಲೋ ಒಂದು ಥರ ಅಜಾಗರೂಕತೆ ಮೂಡಿಸಿ ಅವರನ್ನು ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಆರ್ಥಿಕ ಸಂಕಷ್ಟಕ್ಕೆ ಗುರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳ ವಿರುದ್ಧ ಇನ್ನು ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದು ಸಾಂಕೇತಿಕವಾಗಿ ಮಾಡಿದ್ದೀವಿ. ಮಹಾತ್ಮ ಗಾಂಧೀಜಿ ಹೆಸರನ್ನು ಮತ್ತೆ ಈ ದೇಶದಲ್ಲಿ ಅಂಥ ಮಹಾತ್ಮನ ಹೆಸರನ್ನು ಇವ್ರು ತರದೇ ಹೋದರೆ ಇದು ಉಗ್ರವಾದಂಥ ಪ್ರತಿಭಟನೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.